ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮೆಂತ್ಯ ಮುದ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ. ಸೇಮ್ ಮುದ್ದೆ ಥರನೇ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಹಾಗೆಯೇ ಈ ಮೆಂತ್ಯ ಮುದ್ದೆ ಅಂತೂ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾಕೆಂದರೆ ಇದಕ್ಕೆ ನಾವು ಡಿಫ್ರೆಂಟ್ ಆಗಿರುವಂತಹ ಧಾನ್ಯಗಳು ಕೂಡ ಹಾಕಿರ್ತೀವಿ. ಹಾಗೆ ಗೋಧಿ ಹಿಟ್ಟಿರ್ಬೋದು, ಮೆಂತ್ಯ ಇರ್ಬೋದು, ಅಕ್ಕಿ ಇರ್ಬೋದು, ಹಾಗೆ ಬೇರೆ ನಮಗೆ ಯಾವ ಥರದ್ದು ಬೇಕೋ ಆ ಥರದ್ದು ಕಾಳನ್ನೆಲ್ಲ ಹಾಕಿಬಿಟ್ಟು ಮಾಡಿಸ್ಕೋಬೋದು. ಅಂದರೆ ಪುಡಿ ಮಾಡಿಸ್ಕೊಂಡು ಇಟ್ಕೋಬೋದು. ಸೊ ಅದನ್ನು ನಾವು ಯಾವಾಗ ಬೇಕೋ ಆವಾಗ ಈ ರೀತಿಯಾಗಿ ಮುದ್ದೆ ಥರ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ. ನಮ್ಮ ಕಡೆ ಎಲ್ಲ ಇದನ್ನು ದೊಡ್ಡವ್ರು ಆಗ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ಕೊಡ್ತಾರೆ. ಆ ಟೈಮಲ್ಲೇ ಜಾಸ್ತಿ ಕೊಡ್ತಾರೆ. ಸೊ ಅದನ್ನ ಅವರೇ ತಿನ್ನಬೇಕು ಅಂತ ಅಲ್ಲ, ಎಲ್ಲರೂ ತಿನ್ಬೋದು, ತುಂಬಾ ಹೆಲ್ತಿ. ಸೊ ನಾನಿವಾಗ ಮಾಡ್ತಾಯಿದ್ದೀನಿ ನೋಡಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ 1 ಲೋಟ ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಮೆಂತ್ಯ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೆಂತ್ಯ ಹಿಟ್ಟು ಹಾಕ್ಬಿಟ್ಟು ತಿರ್ಗೋದಕ್ಕೆ ಹೋಗಬೇಡಿ, ಅದು ಹಾಗೆ ಕುದೀಲಿ ಸ್ವಲ್ಪ. ಸೊ ಕುದಿಯೋ ತನಕನೂ ವೆಯ್ಟ್ ಮಾಡಿ. ನೋಡ್ಬೋದು ಈಗ ಆಲ್ರೆಡಿ ಕುದೀತಾ ಇದೆ, ಉಕ್ಕು ಬರ್ತಾಯಿದೆ ಮೇಲಕ್ಕೆ. ಈಗ ನಾನು ಅದಕ್ಕೆ ಎಷ್ಟು ಬೇಕು ನಮಗೆ ಅಷ್ಟು ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಬ್ರಿಗೆ ಮಾಡ್ತಾಯಿದ್ದೀನಿ, ಒಬ್ರಿಗೆ ಜಾಸ್ತಿಯಾಗಿ ಒಂದು ಸ್ವಲ್ಪ ಉಳಿಯುತ್ತೆ. ಸೊ ನೋಡ್ಬೋದು, ಒಂದು ಅಂದಾಜು ಮೇಲೆ ಹಾಕ್ಕೊಳ್ಳಿ ಹಿಟ್ಟನ್ನು. ಸೊ ನಾನು ಕೂಡ ಇಲ್ಲಿ ಒಂದು ಅಂದಾಜು ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಒಬ್ರಿಗೆ ಮಾಡ್ತಾ ಇರೋದಲ್ವ. ಸೊ ಹಂಗಾಗಿ ಅಂದಾಜು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯದ ಹಿಟ್ಟನ್ನ. ನೋಡಿ, ಹಾಕಿದ್ಮೇಲೆ ಅದು ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಒಂದು 2 to 3 ಮಿನಿಟ್ಸ್ ಆದ್ರೂ ಅದು ಚೆನ್ನಾಗಿ ಕುದಿಬೇಕು. ಇಲ್ಲಾಂದರೆ ನೀಟಾಗಿ ಬೆಂದಿರಲ್ಲ, ಹೊಟ್ಟೆ ನೋವು ಬರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಕುದಿಸಿ ಅದನ್ನು ಈ ರೀತಿಯಾಗಿ ಹಿಟ್ಟು ಹಾಕ್ತೀವಲ್ಲ, ಹಿಟ್ಟು ಹಾಕಿದ್ಮೇಲೆ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದನ್ನು ಹತ್ರದಲ್ಲೇ ಇರಬೇಕು ನಾವೂ, ಇಲ್ಲಾಂದರೆ ಉಕ್ಕೋಗುತ್ತೆ. ಸೊ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸಿ. ಸೊ ನಾನು ಇಲ್ಲೇ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ. ಒಂದು 3 ನಿಮಿಷ 4 ನಿಮಿಷನಾದರೂ ಕುದಿಸ್ಬೇಕು. ಸೊ ನಿಮಗೆ ಎಷ್ಟು ಟೈಮ್ ಆಗುತ್ತೆ ಅಷ್ಟು ಕುದಿಸಿ ಚೆನ್ನಾಗಿ. ಸೊ ಎಷ್ಟು ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಬೇಯುತ್ತೆ ಹಿಟ್ಟು. ನೋಡಿ, ಈ ಥರ ತೆಳು ಉರಿ ಮಾಡಿಕೊಂಡು 5 ನಿಮಿಷ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಹಿಟ್ಟು. ನೀವು ಇದೇ ಮೆಥಡಲ್ಲಿ ಮುದ್ದೆ ಕೂಡ ಮಾಡ್ಕೋಬೋದು, ಒಬ್ಬರಿಗೆ ಇಬ್ಬರಿಗೆ. ಸೊ ಮುದ್ದೆ ಕೂಡ ಚೆನ್ನಾಗಿ ಬೇಯುತ್ತೆ ಇದೇ ರೀತಿ ಮಾಡೋದ್ರಿಂದ. ನೋಡಿ, ಕುದೀತಾ ಇದೆ. ಉಕ್ಕೋದಕ್ಕೆ ಬಿಡಬೇಡಿ, ಅಲ್ಲೇ ನಿಂತ್ಕೊಂಡಿರಿ. ಸೊ ಉಕ್ಕದೇ ಇರೋ ಹಂಗೆ ನೋಡ್ಕೊಳ್ತಾ ಇರಿ. ಈಗ ನೋಡಿ, ಸ್ವಲ್ಪ ಟೈಮ್ ಆಗಿದೆ ಹಿಟ್ಟು. ಇವಾಗ ತಿರುಗ್ತಾ ಇದ್ದೀನಿ ನಾನು. ಒಂದು 4 ನಿಮಿಷ ಆದಮೇಲೆ ತಿರುಗುವಂಥ ಕೋಲ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಮಿಕ್ಸ್ ಮಾಡ್ತಾ ಇದ್ದಾಗಲೇ ಗೊತ್ತಾಗ್ತಿದೆ ನನಗೆ ಸ್ವಲ್ಪ ಹಿಟ್ಟು ಕಮ್ಮಿ ಆಗಿದೆ, ನೀರು ಜಾಸ್ತಿ ಆಗಿದೆ ಅಂತ. ಅದಕ್ಕೆ ನಾನಿವಾಗ ಏನು ಮಾಡ್ತೀನಿ ಅಂದರೆ, ಇನ್ನು ಸ್ವಲ್ಪ ಡ್ರೈ ಆಗಿರೋವಂಥ ಹಿಟ್ಟನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಮುದ್ದೆ ಥರ ಕನ್ಸಿಸ್ಟೆನ್ಸಿ ಬೇಕಲ್ವ ನಮಗೆ, ಅದಕ್ಕಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ನಿಮಗೂ ಕೂಡ ಏನಾದರೂ ತುಂಬ ತೆಳ್ಳಗಾಯಿತು ಹಿಟ್ಟು, ನೀರು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ಈ ರೀತಿಯಾಗಿ ಹಿಟ್ಟು ಹಾಕ್ಕೊಳ್ಳಿ. ಒಂದೇ ಸಲ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿಯಾದರೂ ಕೂಡ ಚೆನ್ನಾಗಾಗಲ್ಲ. ಹಾಗೇನಾದ್ರು ತುಂಬ ತೀರ ಗಟ್ಟಿಯಾಗಿ ಹೋಗ್ಬಿಡ್ತು, ಮಿಸ್ ಆಯಿತು, ಗೊತ್ತಾಗಲಿಲ್ಲ ಅಂತ ಅನ್ನೋರು ಬೇಕಾದರೆ ಬಿಸಿ ನೀರನ್ನ ಕಾಯಿಸ್ಬಿಟ್ಟು ಹಾಕಿ ಮತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಅದು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ತಿರುಗ್ತಾ ಇರಿ, ಆವಾಗ ಜಾಸ್ತಿ ಗಂಟಾಗಲ್ಲ. ಸೊ ಈ ರೀತಿ ಚೆನ್ನಾಗಿ ತಿರುಗ್ಕೋಬೇಕಾಗುತ್ತೆ, ಗಂಟಿಲ್ಲದೆ ಇರೋ ಥರ. ಇದನ್ನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ತುಂಬ ಹೆಲ್ತಿ.
ಇವಾಗ ನೋಡಿ ತಿರ್ವಾದ್ಮೇಲೆ ಕೋಲಲ್ಲಿ ಏನಿರುತ್ತಲ್ಲ ತಿರುವಿರೋದು ಅದನ್ನೆಲ್ಲನೂ ಒಂದು ಚಮಚ ಎಲ್ಲ ಸೌಟ್ ತೊಗೊಂಡ್ಬಿಟ್ಟು ಎಲ್ಲನೂ ನೀಟಾಗಿ ಕೆರೆದ್ಬಿಟ್ಟು ಮತ್ತೆ ತಪ್ಪಲೆ ಒಳಗಡೆಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು. ನೀರಿಗೆ ಪದೇ ಪದೇ ಹೆಚ್ಕೊಳ್ಳೋದ್ರಿಂದ ಹಿಟ್ಟು ಅಂಟಲ್ಲ. ಈ ಥರ ಅಲ್ಲಿ ಇಲ್ಲಿ ಸೈಡಲ್ಲೆಲ್ಲ ಆಗಿರೋಂಥ ಹಿಟ್ಟನ್ನೆಲ್ಲ ಒಂದು ಸೈಡ್ಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಫುಲ್ ತಿರುವಾದ್ಮೇಲೆ. ಆದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಇಲ್ದಿರೋ ಥರ. ನೋಡಿ ನಾನು ಅಷ್ಟು ತಿರುವಿದ್ರೂ ಅಲ್ಲೊಂದು ಸ್ವಲ್ಪ ಗಂಟು ಆಗಿದೆ, ಬಟ್ ಪರವಾಗಿಲ್ಲ, ಸಮ್ಟೈಮ್ಸ್ ಹಂಗೆ ಆಗುತ್ತೆ. ಆದರೂ ಆ ರೀತಿ ಗಂಟು ಆಗದಿರೋ ಥರ ನೀಟಾಗಿ ತಿರುವ್ಕೊಳ್ಳಿ ನೀವು. ಸೊ ನೋಡಿ ಈ ರೀತಿಯಾಗಿ ಎಲ್ಲ ಕಡೆ ಸುತ್ತಲೂ ಕೆರೆದ್ಬಿಟ್ಟು ಒಂದು ಕಡೆ ಗುಡ್ಡೆ ಹಾಕಿ, ಈಗ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 to 3 ಮಿನಿಟ್ಸು ಹಾಗೆ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಸ್ಟೀಮಲ್ಲಿ ಕೂಡ ಚೆನ್ನಾಗಿ ಬೇಯುತ್ತೆ, ಯಾವುದು ಬೆಂದೇ ಇಲ್ದಿರೋದು ನೀಟಾಗಿ ಬೇಯುತ್ತೆ. ಈಗ ಮತ್ತೆ ಅದನ್ನು ತಿರುವ್ಕೊಳ್ತಾ ಇದ್ದೀನಿ ನಾನು. ಮತ್ತೆ ಒಂದು 2-3 ನಿಮಿಷ ಆಗಿದೆ ಇಟ್ಬಿಟ್ಟು, ಈಗ ಮತ್ತೆ ಅದನ್ನ ಒಂದು ರೌಂಡ್ ತಿರುಗ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿಯಾಗಿ ಆಗಲಿಲ್ಲ ಅಂದರೆ ಕೆಳಗಡೆ ಇಟ್ಕೊಂಡು ಕಾಲು ಸಪೋರ್ಟ್ ತೊಗೊಂಡು ಕೂಡ ತಿರುಗ್ಬೋದು. ನಾನಿಲ್ಲಿ ನನಗೊಬ್ಳಿಗೆ ಮಾಡ್ಕೊತಿರೋದು ಅಲ್ವಾ ಅಂತ ಹಾಗೆ ತಿರುಗ್ತಾ ಇದ್ದೀನಿ. ಸೊ ಕೆಳಗಡೆ ನಿಮ್ಗೆ ಅನ್ಕಂಫರ್ಟಬಲ್ ಅಂದರೆ ಹಂಗೆ ತಿರುಗ್ಕೋಬೋದು, ಈಸಿಯಾಗಿರುತ್ತೆ. ಇವಾಗ ನೋಡಿ ಒಂದು ತಟ್ಟೆಯಲ್ಲಿ ಹಿಟ್ಟು ಕಟ್ತಾಯಿದ್ದೀನಿ. ಸೊ ಒಂದು ತಟ್ಟೆ ಪ್ಲೇಟು ಯಾವ್ದು ಕಂಫರ್ಟಬಲ್ ಅದನ್ನು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಬೆಟರು, ಆವಾಗ ಹಿಟ್ಟು ಅಂಟಲ್ಲ. ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಮರ್ತೋಯ್ತು. ಹಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ, ತಿರುವಿದ್ವಲ್ಲ, ಸೊ ಅದರಲ್ಲಿರೋದನ್ನೆಲ್ಲನೂ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಮತ್ತು ತಪ್ಪಲೆಯಲ್ಲಿರುವಂಥ ಹಿಟ್ಟನ್ನೆಲ್ಲ ತೆಗೆದು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಕನ್ಸಿಸ್ಟೆನ್ಸಿ ಅಲ್ಲ, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಮಾಡ್ಕೊತೀನಿ ಮೆಂತ್ಯ ಮುದ್ದೆನ. ಇದನ್ನು ತುಪ್ಪದ ಜೊತೆ ಮತ್ತು ಎಳ್ಳು ಪುಡಿ ಜೊತೆ ಮತ್ತು ಬೆಲ್ಲ, ಸಕ್ಕರೆ ಇದೆಲ್ಲರ ಜೊತೆನೂ ತಿಂತಾರೆ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ತುಂಬ ಬಿಸಿ ಬಿಸಿ ಇದೆ. ಇವಾಗ ನೋಡಿ ಕೈಗೆ ನೀರು ಹಚ್ಕೊಂಡು, ಅವಾಗ ಬಿಸಿ ಜಾಸ್ತಿ ತಾಕಲ್ಲ ಕೈಗೆ. ಈ ರೀತಿಯಾಗಿ ರೌಂಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಆಗೋಯಿತು, ಅದಕ್ಕೋಸ್ಕರ ಡಿವೈಡ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಎಷ್ಟು ಬೇಕು ಅಷ್ಟು ದಪ್ಪ ಈ ರೀತಿಯಾಗಿ ಮಾಡಿಕೊಂಡ್ರೆ ಮೆಂತ್ಯ ಮುದ್ದೆ ರೆಡಿ ಆಗುತ್ತೆ. ಈಗ ಮಧ್ಯದಲ್ಲಿ ಒಂದು ಹೋಲ್ ಮಾಡ್ಕೊತಾ ಇದ್ದೀನಿ. ಇವಾಗ ಇನ್ನೂ ಉಳಿದಿರೋ ಹಿಟ್ಟನ್ನು ಕೂಡ ಅದೇ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಆಗೋಯಿತು ಮುದ್ದೆ. ನೀವು ಈ ಟೈಮಲ್ಲಿ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ಉಂಡೆ ಕಟ್ಬೋದು ಮುದ್ದೆನ. ತುಪ್ಪ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಬರೀ ನೀರು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ತಿರುವೋ ಟೈಮಲ್ಲೂ ಕೂಡ ಬೆಣ್ಣೆ ತುಪ್ಪ ಎಲ್ಲ ಹಾಕ್ಬಿಟ್ಟು ತಿರುಗ್ಬೋದು, ತುಂಬ ಸ್ಮೂತಾಗಿ ಬರುತ್ತೆ ಇನ್ನು ಮುದ್ದೆ. ಸೊ ನೋಡ್ಬೋದು ರೆಡಿಯಾಗಿದೆ ಮುದ್ದೆ, ಮೆಂತ್ಯ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗಿ ಕೂಡ ಬಂದಿದೆ, ಹೆಲ್ತಿ ಕೂಡ ಇದೆ. ಈಗ ನೋಡಿ ಇದನ್ನು ನೀವು ತುಪ್ಪ ಬೆಣ್ಣೆ ಇದ್ರ ಜೊತೆ ಕೂಡ ತಿನ್ಬೋದು. ಹಾಗೆ ಚಟ್ನಿ ಇರುತ್ತಲ್ಲ ಆ ಥರದ್ದು ಯಾವ ಥರ ಕಾಂಬಿನೇಷನ್ ಆಗುತ್ತೆ ಆ ಥರ ತಿನ್ಬೋದು, ಇಲ್ಲ ಖಾಲಿ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ.
ಸೊ ನೋಡ್ಬೋದು ನೀವು ನಮ್ಮ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ಸೌತೆಕಾಯಿ ಹಾಗೆ ಬೊಸ್ಳೆ ಸೊಪ್ಪು ಸಾಂಬಾರು ಕಾಂಬಿನೇಷನ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡು ತಿಂದು ಮಜಾ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ, ಹೆಲ್ತಿ ಕೂಡ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯಾದ ಬೇರೆ ಬೇರೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು.